ನಮ್ಮದು ಲಾಸ್ಟ್ ಟೈಮ್ ನಾವು ಹೇಳಿದ್ವಿ, ನಾವು ಇಲ್ಲಿ ನಮಗೆ ತಮಿಳ್ನಾಡಲ್ಲಿ ಓನ್ ವೆಹಿಕಲ್ ಇದ್ರೆಲ್ಲ ಸುಲಭ ಆಗ್ತದೆ ಅಂತ. ಸೊ ಈ ಸಲ ಹಾಗೆ ಓನ್ ವೆಹಿಕಲಲ್ಲಿ ಹೊರಡ್ತಾ ಇದ್ದೇವೆ. ಇಲ್ಲಿ ಒಂದು ಜನ ಹುಡುಗರು, 4-5 ಜನ ಹುಡುಗರು ಪುಂಡಾಟಿಕೆ ಮಾಡ್ತಾ ಇದ್ದಾರೆ, ರೋಡ್ ಎಲ್ಲ ಬ್ಲಾಕ್ ಮಾಡಿಕೊಂಡು. ಪ್ರಥಮ ಬಹುಮಾನ ಈಗ ಸಿರ್ವೆ ಮೀಟ್ ಒನ್ಸ್ ಅಗೈನ್. ನಾವೀಗ ತಮಿಳ್ನಾಡು 2.0 ಟ್ರಿಪ್ ಮಾಡಲಿಕ್ಕೆ ಇದ್ದೇವೆ. ನಮ್ಮದು ಲಾಸ್ಟ್ ಟೈಮ್ ನಾವು ಹೇಳಿದ್ವಿ, ನಾವು ಇಲ್ಲಿ ನಮಗೆ ತಮಿಳ್ನಾಡಲ್ಲಿ ಓನ್ ವೆಹಿಕಲ್ ಇದ್ರೆಲ್ಲ ಸುಲಭ ಆಗ್ತದೆ ಅಂತ. ಸೊ ಈ ಸಲ ಹಾಗೆ ಓನ್ ವೆಹಿಕಲಲ್ಲಿ ಹೊರಡ್ತಾ ಇದ್ದೇವೆ. ನಾವು ಮೊನ್ನೆ ಸುಮಂತ್ ಭಟ್ರ ವೆನ್ಯೂ ಡೆಲಿವರಿ ತಗೊಂಡಾಗಲೇ ಹೇಳಿದ್ವಿ ನೆಕ್ಸ್ಟ್ ಟ್ರಿಪ್ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಉಂಟಂತ. ಅದರ ಪ್ರಕಾರ ಈಗ ಕಾರಲ್ಲಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೇವೆ. ಸೊ ಈ ಸಲ ಟೀಮ್ ಮೆಂಬರ್ಸ್ ಆಗಿ ನಮ್ಮ ಸುಮಂತ್ ಭಟ್ರು ಮತ್ತು ಭಟ್ಟಮ್ಮನವರು ಮತ್ತು ಇಲ್ಲೊಂದು ಹೊಸ ಮುಖ ಅಭಿರಾಮ್. ಸ್ವಲ್ಪ ನೀವು ಬೆಳಕಿಗೆ ಬರಬೇಕು, ಇಲ್ಲಿ ಕಾಣೋದಿಲ್ಲ. ಬನ್ನಿ ಎಸ್ ಕಾಣ್ತದೆ ಎಸ್, ಇವರೆಲ್ಲ ಇದ್ದಾರೆ. ಮತ್ತು ನಮ್ಮ ಫುಲ್ ಟೀಮ್ ಬ್ರೋ ಗ್ಯಾಂಗ್ ಯಾರ್ಯಾರು ಇಲ್ಲ ಅಂತ ನಿಮಗೆ ಅನ್ನಿಸ್ತದೆ, ಅವರದ್ದೆಲ್ಲ ಇನ್ಸ್ಟಾಗ್ರಾಮ್ ID ಉಂಟಲ್ಲ, ನೀವೇ ಮೆಸೇಜ್ ಮಾಡಿ ಕೇಳಿ ಯಾಕೆ ಬರಲಿಲ್ಲ ಅಂತ. ನಮಗೆ ಕರೆದು ಬಚ್ಚಿತು. ಸೊ ಹಾಗೆ ಹೊರಟಿದ್ದೇವೆ. ಸೊ ದಿಸ್ ಟೈಮ್ ಇಟ್ಸ್ ಬಿಗ್ ಪ್ಲ್ಯಾನ್. ನೋಡಿ ನಮ್ಮದು ಫುಲ್ ಪ್ಯಾಕ್ ಎಲ್ಲ ಆಗಿದೆ. ಎಸ್, ಓಪನ್ ಆದ ಕೂಡಲೇ ನಮ್ಮ ಒಂದು ವಿಮಾನ ಇಲ್ಲಿ ಹಾರ್ತಾ ಉಂಟು, ಯಾರ್ದಂತ ಗೊತ್ತಿಲ್ಲ, ಬಾವುಟಂತೆ, ವಿಜಯ ಪತಾಕೆ. ಓಕೆ, ಈಗ ಟೈಮ್ ಎಷ್ಟಾಯ್ತು ಭಟ್ರೆ? ಟೈಮ್ 7:45. ಓಕೆ, 7:45ಕ್ಕೆ ನಾವು ಇಲ್ಲಿಂದ ಹೊರಟಿದ್ದೇವೆ. ನೆಕ್ಸ್ಟ್ ನೋಡುವ, ಪ್ಲ್ಯಾನ್ ತುಂಬ ಉಂಟು. ಅದೆಲ್ಲ ನಾವು ಹೋದ ಜಾಗ ಆದಮೇಲೆ ಹೇಳ್ತೇವೆ ನಾವು ಹೇಗೆಲ್ಲ ಆಗಿದೆ ಅಂತ ಹೇಳಿ. ಸರಿ, ಹೊರಡುವ ಅಲ್ಲ ಭಟ್ರೆ? ಎಸ್, ಹೊರಡುವ. ಓಕೆ, ಈಗ ನಮ್ಮ ಫಸ್ಟ್ ಪಿಟ್ ಸ್ಟಾಪ್ ಹನುಮಗಿರಿಯಿಂದ ನಾವು ಹೊರಟಿದ್ದೇವೆ. ನಮ್ಮದು ಮಾಹೆ ಆಗಿ ನಾವು ಗುರುವಾರಿಗೆ ಹೊರಟಿದ್ದೇವೆ. ಈಗ ಹೇಗೆ ಸುಮಂತ್ ಭಟ್ರೆ, ಮಾಹೆ ವಯ ಯಾವ ರೋಡು? ವಯ ಈಗ ನಾವು ಹನುಮಗಿರಿ ಬಿಟ್ಟದಲ್ಲ, ಸೊ ವಯ ಮುಳ್ಳೇರಿಯಾ ಬೋಯಿಕಾನ ಚರ್ಕಳ ಹೋಗುದಿಲ್ಲ, ಅದು ಒಳಗೆ ರೂಟ್ ನಂಗೆ ಗೊತ್ತುಂಟು. ಚರ್ಕಳ ಮಿಸ್ ಮಾಡಿಕೊಂಡು ಸೀದಾ ಹೈವೇಗೆ ಸೇರ್ತದೆ, ನಮ್ಮ ಬೇಕಲ ಹತ್ರ ಸೇರ್ತದೆ. ಓಕೆ, ಚಂದ್ರಗಿರಿಗೆ ಸೇರ್ತದೆ. ಡನ್. ನೋಡಿ, ಈಗ ನೈಟ್ ಇಲ್ಲಿ ನಾವು ಹೈವೇ ಎಲ್ಲ ತಪ್ಪಿಸ್ಕೊಂಡು ಶಾರ್ಟ್ ಕಟ್ ಅಲ್ಲೆಲ್ಲ ಹೋಗ್ತಾ ಇದ್ದೇವೆ. ನಮ್ಮ ಸುಮಂತಣ್ಣನಿಗೆ ರೂಟ್ ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ಕಡೆ ರೂಟ್ ಗೊತ್ತುಂಟು ಅವನಿಗೆ. ಹಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಅವರ ಮೇಲೆ ಫುಲ್ ಭರವಸೆ ಉಂಟು, ಆದ ಕಾರಣ ಅವ್ರನ್ನ ನಂಬಿಕೊಂಡು ಹೋಗ್ತಾ ಇದ್ದೇವೆ ಸೀದಾ ಒಳಗೆ ಸಿಂಗಲ್ ರೋಡ್ ಅಲ್ಲೆಲ್ಲ. ಇದೀಗ ನಾವು ಎಲ್ಲಿ ತಿರುಗಿದಲ್ಲಿ? ಬೋಯಿಕಾನಲ್ಲಿ ತಿರುಗಿದ್ದು. ಈಗ ಯಾವ ರೂಟಿಗೆ ತಿರುಗಿದ್ದು? ನಾವೀಗ ಇಲ್ಲಿ ಬೇಕಲ್ಲಿಗೆ ತಿರುಗಿದ್ದು ಈಗ ಸೀದಾ. ಇದು ಏನು ಅಂದ್ರೆ ಚಂದ್ರಗಿರಿ ಬುಡಕ್ಕೆ ಬರ್ತದೆ ನಿಮಗೆ. ಚರ್ಕಳದಿಂದ ಪಾಸ್ ಆಗಿ ಚಂದ್ರಗಿರಿ ಜಾಗ ಅಂತ ಚಂದ್ರಗಿರಿ ಅಂತ ಉಂಟು. ಅಲ್ಲಿ ವಿಷಯ ಅಂತ ಹೇಳಿದ್ರೆ ಪಯಸ್ಸಿನಿ ಬೇಕಲಕ್ಕೆ ಸೇರುದು, ಅಂದ್ರೆ ನಮ್ಮ ಅರಬ್ಬಿ ಸಮುದ್ರಕ್ಕೆ. ಅಲ್ಲಿ ಒಂದು ಬ್ರಿಡ್ಜ್ ಬರ್ತದೆ, ಪಯಸ್ವಿನಿ ಕ್ರಾಸ್ ಆಗುದು, ಅಂದ್ರೆ NH 66 ಅಲ್ಲಿ. ನಾವೀಗ ಬ್ರಿಡ್ಜ್ ಕಳೆದ ಕೂಡಲೇ ಈ ರೋಡ್ ಬಂದು ಜಾಯಿನ್ ಆಗ್ತದೆ. ಎಷ್ಟು ಕಿಲೋಮೀಟರ್ ನಮಗೆ ಇದು ಹತ್ತಿರ ಆಗ್ತದೆ? ಸಾಧಾರಣ ಒಂದು 5 ಕಿಲೋಮೀಟರ್ ಹತ್ತಿರ, 5-6 ಕಿಲೋಮೀಟರ್ ಹತ್ತಿರ ಆಗ್ತದೆ. ವಿಷಯ ಅಂತ ಹೇಳಿದ್ರೆ ಚರ್ಕಲ್ ಟ್ರಾಫಿಕ್ ಸಿಗುದಿಲ್ಲ, ಅದು ಮೇನ್. ಸರಿ. ಹಾಗೆ ಹಾಗೆಂತ ಹೇಳಿ ಸ್ವಲ್ಪ ಸಿಂಗಲ್ ರೋಡ್ ನೋಡಿ, ಯಾರಿಗೂ ಗೊತ್ತಿಲ್ಲ ಇದು ಅಡಕ. ಇದು ನಂಗೆ ಮಾತ್ರ ಅಂದ್ರೆ ಈ ಊರಿನವರಿಗೆ ಗೊತ್ತಿರೋದು, ಗೂಗಲ್ ಮ್ಯಾಪಿಗೆ ಗೊತ್ತಿಲ್ಲ. ಗೂಗಲ್ ಮ್ಯಾಪಿಗೆ ಗೊತ್ತುಂಟು. ನಿಮ್ಗೆ ಕೇರಳಕ್ಕೆ ಹೋಗ್ಲಿಕ್ಕೆ ಇದ್ರುಂಟಲ್ಲ, ಟ್ರಿಪ್ಪಿಗೆಲ್ಲ ಕೇರಳಕ್ಕೆ ಹೋಗಿದ್ರೆ ಇವರಿಗೆ ಒಂದು DM ಮಾಡಿ, ನಿಮ್ಗೆ ಪ್ಲಾನ್ ಎಲ್ಲ ಕರೆಕ್ಟ್ ಮಾಡಿ ಕೊಡ್ತಾರೆ ಇವರು. ನಮ್ಮ ಸುಮಂತ್ ಭಟ್ರದಲ್ಲಿ ಹುಷಾರಿದ್ದಾರೆ. ಕೇರಳದ ಗಲ್ಲಿ ಗೊತ್ತುಂಟು, ಅವರ ನಂಬರ್ ಗಳಿಗೆ ಉಂಟು. ನಂಬರ್ ಹಾಕುದಿಲ್ಲ. ಸಾರಿ, ಅದನ್ನ Instagram ID ಅಲ್ಲಿ DM ಮಾಡಿ, ಟೀಮ್ ಬ್ರೋ ಗ್ಯಾಂಗ್ ಚಾನಲ್ ಅಲ್ಲಿ DM ಮಾಡಿ, ಆನ್ಸರ್ ಬರ್ತೇವೆ ನಾವು. ಫಾಲೋ ಮಾಡಿ DM ಮಾಡಿ. ಓಕೆ, ಬೇಕಾದ್ರೆ ನಿಮ್ಮ ಜೊತೆ ಗೈಡ್ ಆಗಿ ಬರ್ಬೋದು ಕೇರಳಕ್ಕಾದ್ರೆ. ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈಡ್, ಫುಲ್ ಖರ್ಚು ನೀವು ಮಾಡಬೇಕು ಅವರದ್ದೊಂದು. ಅದು ಬಿಡಿ, ಅದು ಬೇರೆ ವಿಷಯ. ಪ್ಯಾಕೇಜ್ ಅಲ್ಲಿ ಬರ್ತದಾ? ಓಕೆ, ನಾವೀಗ ಕಾಂಜಂಗಾಡ್ ಹೈವೇ ಅಲ್ಲಿದ್ದೇವೆ, NH 66. ಇಲ್ಲಿ ಫುಲ್ ವರ್ಕ್ ಆಗ್ತಾ ಉಂಟು. ಕಾಸರಗೋಡು ತಿರುವನಂತಪುರ ಫುಲ್ ವರ್ಕ್. ಹಾಗೆ ಫುಲ್ ಟ್ರಾಫಿಕ್ ಬ್ಲಾಕ್. ಈ ಕಡೆ ನಾವು ನೋಡ್ಬೋದು ಇಲ್ಲಿ ಯಾವ ರೀತಿಯಲ್ಲಿ ಟ್ರಾಫಿಕ್ ಬ್ಲಾಕ್ ಆಗಿದೆ ಅಂತ. ಮತ್ತೆ ಇದು ಕೇರಳದವರ ಸೂಪರ್ ಡಿಲಕ್ಸ್ ಬಸ್ ಅಂತ ಎದುರಿರುವುದು. ನೋಡಿ ಅಂತೆ ಬಸ್ ಒಂದು ಯಾವ ಸಿಚುವೇಶನ್ ಅಲ್ಲಿ ಉಂಟಂತ. ಮಾತ್ರ ಹೋಗುದು ಮಾತ್ರ ಒಟ್ರಾಸಿ ಹೋಗ್ತಾರೆ ಅಂತ ನಮ್ಮ ಸುಮಂತ್ ಹೇಳಿದ್ರು. ನಾನು ಅದ್ರಲ್ಲಿ ಬಂದೇನೆ, ಎಕ್ಸ್ಪೀರಿಯನ್ಸ್ ಹೇಳುದು, ವಿತ್ ಎಕ್ಸ್ಪೀರಿಯನ್ಸ್. ಹೌದಾ? ಹೇಗೆ? ಭಯಂಕರವಾ? ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ವಿಷಯ ಅಂತ ಹೇಳಿದ್ರೆ, ನಾನು ಬರೋ ದಿವಸ ಟ್ರೈನ್, ನಮಗೆ ಟಿಕೆಟ್ ಸಿಗ್ಲಿಲ್ಲ. ಸೊ ಇದಕ್ಕೆ ಮಾಡಿದ್ದು ಟಿಕೆಟ್. ನಾನು ಆಲಪ್ಪಳದಿಂದ ಹತ್ತಿದ್ದು 600 ಕಿಲೋಮೀಟರ್ ಕಾಸರಗೋಡಿಗೆ. ಟ್ರೈನ್ ಬರುವಾಗ ಬೆಳಗ್ಗೆ 7:30, ಬಸ್ ನಾವು ಕಾಸರಗೋಡಿಗೆ 5:30 ರೀಚ್ ಆಗಿದೆ. ಹಾಗೆ ಟ್ರೈನ್ ಅಲ್ಲೂ ಕೂಡ ಹಿಂದಕ್ಕೆ ಬಂದಿದೆ. ಅದ್ಭುತ. ಫೈನಲಿ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಿ ನಾವು ನಮ್ಮ ಒಂದು ಪೋಕಲ್ಲಿ ಬರ್ತಾ ಇದ್ದೇವೆ. ನಮ್ಮ ಸೂಪರ್ ಡಿಲಕ್ಸ್ ಬಸ್ ಇದ್ವಿ. ಓಹೋ, ಹಾಗೆ ನಾವಿಲ್ಲಿಗ ಮಾಹೆಯ ಒಳಗಡೆ ಒಂದು ಬಂದಿದ್ದೇವೆ. ನಮ್ಮ NH 66 ವರ್ಕ್ ಆಗ್ತಾ ಇರುವ ಕಾರಣ
ಅಲ್ಲಿ ಬ್ಲಾಕ್ ಅಂತೆ. ಅಲ್ಲಿ ಬ್ಲಾಕ್ ಅಂತೆ. ಸೊ ಇಲ್ಲೊಂದು ಇಂಟೀರಿಯರ್ ಒಳಗಡೆ ರೂಟ್ ತಗೊಳ್ಳಿಕ್ಕೆ ಹೇಳ್ತಾರೆ ಅವರು. ಇಲ್ಲೊಂದು ಸ್ವಲ್ಪ ಒಂದು ಜನ ಹುಡುಗರು 4-5 ಜನ ಹುಡುಗರು ಪುಂಡಾಟಿಕೆ ಮಾಡ್ತಾ ಇದ್ದಾರೆ, ರೋಡ್ ಎಲ್ಲ ಬ್ಲಾಕ್ ಮಾಡಿಕೊಂಡು. ಅವರದ್ದು ಏರಿಯಾ ಅಂತೆ. ಎಂತ ಕತೆ ಅಂತ ಗೊತ್ತಿಲ್ಲ, ಅವರದೇ ಏರಿಯಾ ವಿಷಯ ಅಂತ ಗೊತ್ತಿಲ್ಲ. ಏರಿಯಾ ಅವರದೇ ಕಟ್ತಾರೆ ಅವರು. ನೋಡಿ ಆಚೆಯಿಂದ ಹೋಗಿ ಬರ್ತಾ ಉಂಟು. ಇಲ್ಲಿ ಇದಿಟ್ಟು ಎಂತ ಯಾಕೆಂತ ಹೇಳಿದ್ರು ಸ್ಟಾಪರ್ ಇಟ್ಟಿದ್ದಾರೆ ಅಲ್ಲಿ ನೋಡಿ. ಇದು ಟ್ರಕ್ ಬರ್ತಾ ಉಂಟು, ಹುಚ್ಚಾರಾಗೆ ಮರಳು ಕಟ್ತಾರೆ. ವೀಲ್ ಇದು ಇರೋದು ರೆಸಿಡೆನ್ಷಿಯಲ್ ರೋಡ್. ಇದು ಇಲ್ಲಿ ರೋಡ್ ಉಂಟು. ಇನ್ನು ಭಾಷೆ ಉಂಟರಿಗೆ ಯಾರು ಹೇಳೋರು ಕೇಳೋರಿಲ್ಲ ನೋಡಿ, ಎಂತ ಮಾಡ್ಲಿಕ್ಕೆ ಯಾವುದಿಲ್ಲ. ನೋಡಿ ನಮ್ಮ ಫೋನ್ ಯಾರ್ದು ಬರ್ತಾ ಉಂಟಂತ ನಮ್ಮ ಅಧ್ಯಕ್ಷರು. ಇವರು ಟ್ರಿಪ್ಪಿಗೆ ಬಾರದೆ ಫೋನ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಬೇಕಂತ ಇವರಿಗೆ, ಅಪ್ಡೇಟ್ ಬೇಕಂತೆ. ಈಗ ನೀವು ಕೇಳಿ ಅಂತ ಮೆಸೇಜ್ ಮಾಡಿ ಕೇಳಿ. ನೀವೊಮ್ಮೆ ಅಲ್ಲಿ DM ಮಾಡಿ ಅಂತ. ಅಲ್ಲಿಗೆ ಶ್ರೇಯಸ್ ಅಂಗ್ರಿ ಅಂತ ಒಂದು ಯೂಸರ್ ನೇಮ್ ಉಂಟು, ಅದಕ್ಕೊಂದು DM ಮಾಡಿ ನೋಡಿ ಎಂತ ಹೇಳ್ತಾರೆ ನೋಡುವ. ನಾವು ನಮ್ಮ ಹತ್ರ ಸರಿಕಟ್ಟು ರೀಸನ್ ಕೊಡಲಿಲ್ಲ ಯಾಕೆ ಬರೋದಿಲ್ಲ ಅಂತ, ದೊಡ್ಡ ಜನ ಮಾಡಿದರು. ಹಾಗೆ ನಿಮ್ಮ ಹತ್ರ ಎಂತ ಏನಾದರೂ ಹೇಳ್ತಿದ್ರೆ ಹೇಳಲಿ ನೀವು. ಮತ್ತೆ ನಮಗೆ ಅದನ್ನು ಟೀಮ್ ಬ್ರೋ ಗ್ಯಾಂಗಲ್ಲಿ ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಅಲ್ಲ, ವಿಡಿಯೋದಲ್ಲೇ ಕಮೆಂಟ್ ಹಾಕಿ ಡೈರೆಕ್ಟ್. ಮತ್ತೆ ಗಾಯ್ಸ್ ಇಲ್ಲಿವರೆಗೆ ಹೇಗಾಗ್ತಾ ಉಂಟು ನಮ್ಮ ಟ್ರಿಪ್? ಯೋ ಜಾಲಿ, ಫುಲ್ ಬ್ಲಾಕ್ ಅಂತೆ ರೋಡ್. ಮನೆಗೆ ಹೇಗೆ ಅನಿಸ್ತಾ ಉಂಟು? ಗಮ್ಮತ್ತಾಗ್ತಾ ಉಂಟು. ಹೌದಾ? ಹೇಗೆ ಫುಲ್ ಹುಡಿ ಮಾಡುವಂತ ಇದ್ದೇವೆ ಈಗ ಹೋಗಿ. ಹೌದಾ? ಹೌದು. ಈ ಟ್ರಾಫಿಕ್ಕಿನ ಬಗ್ಗೆ ಒಂದು ಎಂತ ನಿಮ್ಮ ಅನುಭವ ಎಂತ? ಟ್ರಾಫಿಕ್ಕಿನ ಬಗ್ಗೆ ಪುಣ್ಯಕ್ಕೆ ಒಂದು ಕೆಸರು ಗುಂಡಿ ಒಂದಿಲ್ಲ, ಅದೊಂದು ಪುಣ್ಯ. ಆದ್ರೆ ಇಲ್ಲಿ ಗಾಡಿಗಳು ಕೇಳದವ್ರು ಬರ್ತಾ ಇದ್ದಾರೆ ಒಟ್ರಾಸೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು ನುಗ್ಗಿಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಹೌದಾ? ಗ್ಯಾಪ್ ಸಿಕ್ಕಿದಲ್ಲೆಲ್ಲ ಅವ್ರು ಹಾಕ್ತಾರೆ ಅಂತ. ಹಾಗೆ ಅಲ್ಲ, ನಾನು ಮಕ್ಕಳಿಗೆಲ್ಲ ಹೇಳಿದ್ದೇನೆ ಮೊದಲೇ, ಹೀಗೆ ಉಂಟು ವಿಷಯ, NH ವರ್ಕ್ ಆಗ್ತಾ ಉಂಟು, ಬ್ಲಾಕ್ ಇರ್ತದೆ. ಆದ್ರೆ ಓಕೆ ಹೋಗುವ, ಅದೊಂದು ಎಕ್ಸ್ಪೀರಿಯನ್ಸ್. ಎಲ್ಲ ಜೋಶಲ್ಲಿದ್ದಾರೆ. ಹಾಗೆ ಈಗ ನೋಡುವ ನಾಳೆ ಬೆಳಗ್ಗೆ ಬ್ಲಾಗ್ ಬರ್ತದೆ ಅಲ್ಲ, ಹಾಗೆ ಯಾವ ಜೋಶಲ್ಲಿ ಎಷ್ಟು ಉಂಟು ನೋಡುವ. ಸರಿ, ನಾಳೆ ಬೆಳಗ್ಗೆವರೆಗೆ. ಈಗ ಟೈಮ್ ಎಷ್ಟಾಯ್ತು? ಈಗ 10:30 ಆಗಿದೆ. ಓಕೆ, ಈಗ ಟೈಮ್ ಈಗ 10:26. ಸರಿ, 10:26 ಆಗಿದೆ. ನೋಡುವ, ಒಂದು 3-4 ಗಂಟೆ ಆಗುವಾಗ ಬ್ಲಾಗಲ್ಲಿ ನೀವೊಂದು ಕಮೆಂಟ್ ಮಾಡಿ ಅಂತೆ, ಅಲ್ಲಿಗೂ ಇಲ್ಲಿಗೂ ಡಿಫರೆನ್ಸ್ ಎಷ್ಟು ಉಂಟಾ ಅಂತ ನಮ್ಮ ಬ್ಲಾಗ್ ನೋಡಿ. ರೈಟ್ ತಿರುಗುತ್ತಾ ಇದ್ದು, ರೈಟ್ ರೋಡ್ ನೋಡಲ್ಲಿ. ಇದರಲ್ಲಿ ಸ್ಟ್ರೈಟ್ ಇದೆ, ನಂಗೆ ಅದಕ್ಕೆ ಹೇಳಿದ್ದು. ಓಕೆ NH ಇದನ್ನೇ NH ಸ್ಟ್ರೈಟ್ ಅಲ್ಲ, ರೈಟಿಂಗ್ 1.4 ಕಿಲೋಮೀಟರ್ ಇದ್ದು. ಹಂಗಾರೆ ರೋಡ್ ಅಂತ ಇದೆ ಸರಿ. ಒಳ ರೋಡಿಗೆ ಸುಮಾರು ಇದೆ. ಅದು ಒಳ ರೋಡ್ ಸುಮಾರು ಫಾಲೋ ವಿಷಯ ಅಷ್ಟೇ. ಇದೇ ನೋಡಿ ಫುಲ್ ಕೇರಳ ಇಂಟೀರಿಯರ್ ಬರ್ತಿದ್ದೇವೆ. ಹೈವೇಲಿ ಹೋಗ್ಬೇಕಾದ್ದು ಅಲ್ಲ, ಹೈವೇ ಅದು ಬ್ಲಾಕ್. ಇದೀಗ ನಮ್ಮದು ಪ್ರಾಪರ್ ಎಕ್ಸ್ಪ್ಲೋರ್ ಆಗ್ತಾ ಉಂಟು. ರಾತ್ರಿ 10:30 ನೈಟಿಗೆ. ಅದು ಕೂಡ ಫುಲ್ ಕೇರಳ. ಈಗ ಖಾಲಿ ಕಣ್ಣೂರು ಅಥವಾ ಖಾಲಿ ಕೋಯಿಕೋಡು ಹಾಗೆಲ್ಲ, ಅಥವಾ ಲಾಸ್ಟ್ ಟೈಮ್ ತಮಿಳ್ನಾಡು ಟ್ರಿಪ್ಪಿನಾಗೆ ಕುಂಭಕೋಣಂ ತಂಜೆ ಮಾತ್ರ ಅಲ್ಲ, ಒಂದೊಂದು ಪ್ಲೇಸ್ ಅಂತಲ್ಲ, ಒಂದೊಂದು ಪ್ಲೇಸ್ ಅಲ್ಲಿ ಹೋಗ್ತಿದ್ದೇವೆ. ಅದು ಕೂಡ ಈ ಸಲ ಕಾರ್ ಅಲ್ವಾ, ಹೇಳ್ಬೇಕಾ, ಒಂದೊಂದು ಪ್ಲೇಸ್ ಅಲ್ಲಿ ಹೋಗ್ತಿದೆ. ಹಾಗೆ NH 66 ಕಂಪ್ಲೀಟ್ ಆದ ಒಂದು ಸ್ಟ್ರೆಚ್ ನೋಡ್ಬೋದು ನಾವೀಗ. ಇಲ್ಲಿ 4 ಲೈನ್ ಕಂಪ್ಲೀಟ್ ಆಗಿದೆ. ಇಲ್ಲಿ 6 ಲೇನ್. ಸೊ ಆ 6 ಲೈನ್ ಅದಿ ಆ ಕಡೆ ಇದರಿಂದ ಸೇರಿಸಿದ್ರೆ ನಮಗೆ ಹೋಗೋ ಕಡೆ 3 ಲೈನ್ ತಪ್ಪಿದೆ. ಏನೆಲ್ಲ ಆಯ್ತು, ಇರ್ಲಿ ನಾವು ಹೋಗ್ತಾ ಇದ್ದೇವೆ ಕಂಬಮ್ಮಿಗೆ. ಸ್ವಲ್ಪ ಎಕ್ಸೈಟ್ಮೆಂಟ್ ಇಲ್ಲಿದ್ದೇವೆ, ಹಾಗಾಗಿ ಏನು ಅನ್ಕೊಳ್ಬೇಡಿ. ನೋಡಿ, ರೆಡ್ಯೂಸ್ ಸ್ಪೀಡ್ ಅಂತ ಸುಮಂತ್ ಅವರ ಕಾರ್ ಹೇಳ್ತಾ ಉಂಟು. ಅದನ್ನು ತೋರಿಸ್ಬೇಡಿ ಅಂತ, ಮನೆಯವರು ಸ್ವಲ್ಪ ಅದಕ್ಕೆ ಜಾಕ್ ಹಾಕ್ತಾರೆ. ಅದನ್ನು ನಾವು ಬಿಡ್ಲಿಕ್ಕೆ ಆಗುದಿಲ್ಲ. ಕಟ್ ಮಾಡೋದಾ? ಮಾಡೋದಿಲ್ಲ, ಬಿಡುವ. ಸ್ವಲ್ಪ ಹೈ ಬೀಮ್ ಕೊಡಿ ಅಂತ. ಅದು ನೋಡಿ ಗಂಟೆ ಹೊಡಿಲಿಕ್ಕೆ ಶುರುವಾಯ್ತು. ಒಳ್ಳೆ ರೋಡ್ ಮಾತ್ರ. ಹೀಗಿದ್ರೆ ನಾವು ಈಗ ಕಂಬಮಿಗೆ ಈಗ ತಲುಪಬಹುದು ಸ್ವಲ್ಪ ಹೊತ್ತಲ್ಲಿ. ರೋಡ್ ವರ್ಕ್ ಮಾತ್ರ ಮಾತಾಡ್ಲಿಕ್ಕೆ ಇಲ್ಲ. ನಮ್ಮ ಸಿವಿಲ್ ಇಂಜಿನಿಯರ್ಸ್, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರು ಸೂಪರ್ ಕೆಲಸ ಮಾಡಿಸಿದ್ದಾರೆ ಮಾತ್ರ. ಏನೇ ಆಗ್ಲಿ ಒಂದು ಸ್ವಲ್ಪ ಕೂಡ ಅಂತ ಹೇಳುದು ಅಂಡ್ಯುಲೇಷನ್. ಅಂದರೆ ವಾಬ್ಲಿಂಗ್ ಗಾಡಿ ಇದಾಗುದಿಲ್ಲ, ಸ್ಟೇಬಲ್ ಆಗಿ ಹೋಗ್ತಾ ಉಂಟು ನೋಡಿ. ನಮಗೆ ಫೀಲ್ ಗೊತ್ತಾಗ್ಬೋದು ಅಷ್ಟೇ, ಅದು ಕೂತ್ರೆ ಕ್ಯಾಮರಾದಲ್ಲಿ ಗೊತ್ತಾಗಲಿಲ್ಲ. ಭಾರಿ ಒಳ್ಳೇದಾಗಿದೆ. ನಾವದು ಬ್ರಿಡ್ಜಲ್ಲಿ ಹೋಗ್ತಿದ್ದೇವೆ ನೋಡಿ. ಇದೀಗ ಎಲ್ಲಿಂದ ಎಲ್ಲಿಗೆ ಸಂಬಂಧಪಟ್ರೆ ಎಂತ ಎಲ್ಲಿಗೆ ಹಾಗಲ್ಲ, ಈಗ ಫುಲ್ ಕಂಪ್ಲೀಟ್ ಆದ್ರೆ ನಮಗೆ ಕಾಸರಗೋಡಿಂದ ತಿರುವನಂತಪುರ. ಆಕ್ಚುಲಿ ಇದು NH 66 ಅಂದ್ರೆ ಪನ್ವೇಲಿ, ಮುಂಬೈ ಹತ್ತಿರದಿಂದ ತಿರುವನಂತಪುರ. ಸರಿ, ಅದೆಲ್ಲ ಬಿಡಿ, ನಮ್ಮ ಲೋಕಲ್ ಇದ್ದೀವಿ ನಾವು. ಕಾಸರಗೋಡಿಂದ ವರ್ಕ್ ಆಗ್ತಿರೋದು ಕಾಸರಗೋಡಿಂದ ತಿರುವನಂತಪುರ. ಅದೇ ಹಾಗೆ ಕಾಸರಗೋಡಿಂದ ತಿರುವನಂತಪುರಮಿವರೆಗೆ ಸೇಮ್. ಅದ್ರಲ್ಲಿ ಆ ಕಡೆ ಎಲ್ಲ ಆಗಿದೆ, ಎಷ್ಟು ಸುಮಾರು ಆಗಿದೆ. ತಿರುವನಂತಪುರದಿಂದ ಬರುವಾಗ ಈ ಕಡೆ ಎಲ್ಲ ಆಗ್ತಾ ಉಂಟು.
ಓಕೆ, ನಾವೀಗ ಮಾಹೇಲಿ ಒಂದು ಸ್ಟಾಪ್ ಕೊಟ್ಟಿದ್ದೇವೆ. ಸ್ಟಾಪ್ ಅಂದರೆ ಒಂದು ಪೆಟ್ರೋಲ್ ಎಲ್ಲ ಹಾಕಿ ಆಯಿತು. ಇಲ್ಲಿ ಮಾಹೇಲಿ ನಮಗೆ ಸ್ವಲ್ಪ ಫ್ಯೂಲ್ ಪ್ರೈಸ್ ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲಿ 91 ರುಪೀಸಿಗೆ. ಅಂದರೆ ಸೆಂಟ್ರಲ್ ಟ್ಯಾಕ್ಸ್ ಮಾತ್ರ ಅದು, ಸ್ಟೇಟ್ ಟ್ಯಾಕ್ಸ್ ಅಂತ ಬರೋದಿಲ್ಲ. ಸೊ 91 ರುಪೀಸಿಗೆ ಫ್ಯೂಲ್ ಆಯಿತು. ಸೊ ನೆಕ್ ಟು ನೆಕ್ ಫುಲ್ ಮಾಡಿದ್ದೇವೆ ಫ್ಯೂಲ್. ಮತ್ತು ಊಟ, ಒಂದು ತಿಂಡಿ ಕೂಡ ಹಾಗೆ, ತಿಂಡಿ ಊಟ ರಾತ್ರಿ ಅದು ಡಿನ್ನರ್ ಅಂತ ಹೇಳ್ಬೋದು ಸಣ್ಣ ಮಟ್ಟಿಗೆ. ನೋಡಿ ನಮ್ಮ ಇವರು ಕೈ ತೊಳೆಯುವ ಒಂದು ವ್ಯವಸ್ಥೆಯನ್ನು ನೋಡಿ ಅಂತೆ. ನಾವು ಎಂಥದ್ದು ಪುತ್ತೂರಿಂದ ನಾವು ಪುಳಿಯೋಗರೆ 3 ಪುಳಿಯೋಗರೆ ತಂದಿದ್ದಾರೆ. 4 ಪುಳಿಯೋಗರೆ ಹಾಗೆ ಪುತ್ತೂರಿನ ನಮ್ಮ ಹರಿಪ್ರಸಾದಿನ ಪುಳಿಯೋಗರೆ ಇಲ್ಲಿಗೆ ತಿಂತಾ ಇದ್ದೇವೆ. ಆಕ್ಚುಲಿ ಇಲ್ಲೊಂದು ಟ್ವಿಸ್ಟ್ ಉಂಟು. ಇವರೆಲ್ಲ ನೆನೆಸಿದ್ದು ಹರಿಪ್ರಸಾದ್ ಪುಳಿಯೋಗರೆ ಅಂತ, ಆದ್ರೆ ಟೇಸ್ಟ್ ತಿಂದು ಎಲ್ಲಿಯದ್ದಂತ ಹೇಳ್ಬೇಕು ಇವರಿಗೆ. ಅದು ಇವರಿಗಿಬ್ಬರಿಗೆ ಇರುವ ಚಾಲೆಂಜ್. ಇದಾಗಿದ್ರೆ ರೆಂಜೆ ಮಾರಿದ್ದಲ್ಲ, ಟ್ವಿಸ್ಟ್ ಉಂಟು, ತಿಂದೇಳಿ. ಹೌದಾ? ಸ್ಪೆಷಲ್ ಹೋಟ್ಲಿಂದ. ಸರಿ ನೋಡುವ ಹಾಗಿದ್ರೆ ಈಗ ತಿಂದು ನೋಡುವ. ಓಕೆ, ನಮ್ಮ ಐಟಮ್ ಎಲ್ಲಿ ಉಂಟು? ಐಟಮ್ ಎಲ್ಲಿ ಹೋಗಲಿ. ಓಕೆ, ನೀವು ಕ್ಯಾಮರಾ ಹಿಡ್ಕೊಳ್ಳಿ. ಇದು ನಮ್ಮ ಐಟಮ್. ಇದು ಪ್ಯಾಕಿಂಗ್ ಎಲ್ಲ ನೋಡಿ, ತಿನ್ಲಿಕ್ಕೆ ಪ್ಯಾಕಿಂಗ್ ಎಲ್ಲ ಸೂಪರ್ ಮಾಡಿದ್ದಾರೆ. ಮಾವನವರಂದ್ರೆ ಗೊತ್ತುಂಟಲ್ಲ ನನಗೆ, ಉಪ್ಪೆಲ್ಲಿ ಹಾಕೋದು ಅಂತೇಳಿ ತಿನ್ನುವಲ್ಲಿಗೆ ಸ್ವಲ್ಪ ಜೋಶಲ್ಲಿದೆ. ನೀವು ಹಳೆ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ಪೂನ್ಸ್ ಉಂಟಲ್ಲ, ಇದು ಬನ್ನಿ ಒಂದಾ ಸಿದ್ಧ ಮೂಲೆ ಅದು, ಇಲ್ಲದ್ರೆ ರೆಂಜೆ ಮಾರಿದ್ದು, ಎರಡರಲ್ಲಿ ಒಂದು. ಬನ್ನಿ ಅಭಿರಾಮ, ನೀವು ಬಾರದಿದ್ರೆ ಪ್ರಥಮ ಬಹುಮಾನ ನಾವು ಗುರುಗಳಲ್ಲಿ ಎರಡನೇ ಬಹುಮಾನ ಚರಣನವರಿಗೆ ವಿಡಿಯೋಗ್ರಾಫಿಗೆ. ಮೂರನೇ ನೋಡುವ, ಬಹುಮಾನ ಇಲ್ಲಿ ನಮ್ಮ ಪುಳಿಯೋಗರೆ ಬಂದಿದೆ, ಹೇಗಾಗ್ತದೆ ಅಂತ ನೋಡುವ, ತಿಂದು ನೋಡುವ. ಕೊನೆಯ ಬಹುಮಾನ ಒಂದು ಸ್ಪೂನ್ ನೋಡಿ. ಪುಳಿಯೋಗರೆ ಒಳ್ಳೆ colour. ಎಲ್ಲ ಹಾಕ್ಲಿಲ್ಲ, ಕಲರಿಂಗ್ ಎಲ್ಲ ಹಾಕ್ಲಿಲ್ಲ, ನ್ಯಾಚುರಲ್. ನನ್ನ ಅಂದಾಜಿ ಇದು ಬಟ್ಟಮ್ಮನವರೇ ಮಾಡಿದ ಅಂತ ಮನೆಯಲ್ಲಿ ಅಲ್ಲಿ ರೆಂಜೆ ಮಾರ ಅಲ್ವಾ ಬಟ್ಟಮ್ಮ? ಫಸ್ಟ್ ಟೇಸ್ಟ್ ನೋಡಿ ಹೇಳಿ. ಟೇಸ್ಟ್ ನೋಡುವ, ನಿಲ್ಲಿ ಒಮ್ಮೆ ಕ್ಯಾಮರಾ ಹಿಡಿದಂತೆ ನಾವು. ಅರೆ ಟೇಸ್ಟ್ ಅಂತೆ, ಪ್ಯಾಕಿಂಗ್ ಎಲ್ಲ ಭಯಂಕರ ಮಾಡಿದ್ದಾರೆ ಅವರು, ಪರ್ಫೆಕ್ಟ್ ಪ್ಯಾಕಿಂಗ್. ಒಳ್ಳೆ ಇದೊಂದಿಲ್ಲ, ಸ್ವಲ್ಪ ಬಿಸಿ ಇಲ್ಲ ಅಂತ ಅಷ್ಟೇ, ಬಿಸಿ ಒಂದಿಲ್ಲ. ಹೆಚ್ಚಿನ ಅಂಶ ರೆಂಜೆ ಮಾರಿದ ಅಂತ ಅಲ್ಲ, ಅದೇ ಇದು ಸಿದ್ಧಮೂಲೆಯಿಂದ ನಮ್ಮ ಸುಮಂತ ಕೃಷ್ಣನವರ ಮಾತ ಅವರು ಮಾಡಿಕೊಟ್ಟದ್ದು. ಹೌದು, ತಪ್ಪಿದ ಅಂತ ಸ್ವಲ್ಪ ಮಾತಾಶ್ರೀ. ಮಾತಾಶ್ರೀ ಬೇರೆ ಪಿತಾಶ್ರೀ ಅಲ್ಲ, ತೇರೆ ಮಾತಾಶ್ರೀ. ಪಿತಾಶ್ರೀ ಅವರೆಂತ ಕೊಟ್ರು? ಪಿತಾಶ್ರೀ ಅವರು ಕೊಟ್ಟಿದ್ದಾರೆ ನೋಡಿ, ಇದರೊಳಗುಂಟು ಅತ್ಯಮೂಲ್ಯವಾದದ್ದು ಅದು. ಮತ್ತೆ ಇದು ಕೂಡ ಪಿತಾಶ್ರೀ ಅವರದೇ. ಇದು ತೇರೆ ಪಿತಾಶ್ರೀ, ಇದು ಮೇರೆ ಪಿತಾಶ್ರೀ. ಇವರಿಗೆ ಇಲ್ಲಿ ಮಾತಾಡ್ಲಿಕ್ಕೆ ಬರ್ಸೋತಿಲ್ಲ, ಬೇಗ ಅರ್ಧ ಖಾಲಿ ಆಯ್ತು. ಷಷ್ಠಿ ಗಿಷ್ಟಿ ಅಂತ ಹೇಳಿ ಉಪವಾಸದಲ್ಲಿ ಈಗ ಪುಳಿಯೋಗರೆ ಕಾಣೋ ಉಂಟಲ್ಲ, ಸ್ವರ್ಗ ನೋಡಿ, ಅವರ ಬಾಯಲ್ಲೇ ಹೇಳ್ತದೆ ಕೇಳಿ. ನಾವು ತಿಂದು ಸಿಗ್ತೇವೆ, ಇನ್ನು ಹಸಿವು ತಡಿಲಿಕ್ಕೆ ಆಗುದಿಲ್ಲ. 12:30 ಆಯ್ತು ರಾತ್ರಿ. ಟೈಮ್ ಈಗೊಂದು 2:30 ಆಗ್ತಾ ಬಂತು. 2:15 ಅಲ್ವಾ ಭಟ್ರೆ? 2:15 ಆಗ್ತಾ ಬಂತು. ನೋಡಿ ನಮ್ಮ ಅಭಿರಾಮ್ ಅವರು ಯಾವ ರೀತಿ ನಿದ್ದೆ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ಬೋದು ನಮಗೆ. ಅವರು ಭಾರಿ ಜೋಶಲ್ಲಿದ್ದರು, ಒಳ್ಳೆ ನಿದ್ದೆ ಇದ್ದಾರೆ. ಬಟ್ಟಮ್ಮನವರು ಎಚ್ಚರಿಕೆಯಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಗೊತ್ತಿಲ್ಲ. ಮತ್ತು ಇವರು 100% ಎಚ್ಚರಿಕೆಯಲ್ಲಿರಲೇಬೇಕು, ಇಲ್ಲದಿದ್ದರೆ ನಾವೆಲ್ಲರೂ ಪರ್ಮನೆಂಟ್ ಆಗಿ ಮಲಗಬೇಕಾದಿತ್ತು. ಹೇಗೆ ನಾವು ಪರ್ಫೆಕ್ಟ್. ಹೇಗೆ ಆಗ್ತಾ ಉಂಟು? 2 ಕಾಲ ಆಯಿತು, ಏನುಂಟು, ಆರಾಮ್ಸೆ ಹೊಡಿತಿದ್ದೇವೆ, ಏನು ಪ್ರಾಬ್ಲಮ್ ಇಲ್ಲ. ವೆನ್ಯೂನ ಬಗ್ಗೆ ಹೇಳೋದಾದ್ರೆ ಹೇಗೆ? ವೆನ್ಯೂ ಸ್ಮೂತ್ ಅಲ್ಲ, ಹೌದಾ? ಏನು ರಗಡಿಲ್ಲ, ಪ್ರಾಬ್ಲಮ್ ಇಲ್ಲ. ಹಾಗೆ ಚಿಲ್ಲಾಗಿ ಎ ಸಿ ಹಾಕೊಂಡು ಎಂತ ಮಾಡೋದು, ಅದು ಅಲ್ಲ ಹೊರಟಾಗಿದೆ, ಜಾಲಿ ಆಗ್ತಾ ಉಂಟು. ಓಕೆ, ನಾವೊಂದು 3 ಗಂಟೆಗೆ ಹೋಗಿ ಇಲ್ಲಿ ಗುರುವಾರಿಗೆ ತಲುಪಿದ್ದೇವೆ. ಇಲ್ಲೊಂದು ಅಲ್ಲಿ ಕಾರಲ್ಲಿ 4 ಗಂಟೆ ಅಂತ ಇಲ್ಲಿ ಎಲ್ಲ ಹೇಳಬೇಡಿ. ಓಕೆ 4 ಗಂಟೆಗೆ ಹೋಗಿ ನಾವು ಸ್ವಲ್ಪ ಟೈಮಲ್ಲಿ 4:15 ಇಲ್ಲೊಂದು ರೂಮಿಗೆ ತಲುಪಿದ್ದೇವೆ. ನಾವೊಂದು ಬಟ್ಟಮ್ಮನವರು ಬುಕ್ ಮಾಡಿದ್ರು ಹೋಟೆಲ್ ಮೇಲೆ. ಸೊ ರಫ್ ಒಂದು 2 ಅವರ್ಸ್ಗೆ, ಜಸ್ಟ್ 2 ಅವರ್ಸ್ಗೆ ನಾವು ಫ್ರೆಶ್ ಅಪ್ ಆಗಲಿಕ್ಕೆ ಬುಕ್ ಮಾಡಿದ್ವಿ. ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು, ಎಲ್ಲರದ್ದು ವೇಷಭೂಷಣ ಎಲ್ಲ ಬದಲಾಗಿದೆ. ಸೊ ನೆಕ್ಸ್ಟ್ ಸೀದಾ ಡೈರೆಕ್ಟ್ ನಮ್ಮ ಗುರುವಾಯೂರು ಶ್ರೀಕೃಷ್ಣ ಟೆಂಪಲ್ಗೆ. ಸೊ ಇಂಡೆ ಗುರುವಾಯೂರಪ್ಪ ಹೇಗೆ ಹೇಗಾಗ್ತಾ ಉಂಟು? ನಿದ್ದೆ ಎಲ್ಲ ಬಿಟ್ಟು ಏನಿಸ್ತಾ ಉಂಟು? ಫೀಲ್ ಆಗ್ತಾ ಉಂಟು. ಹೌದಾ? ಒಮ್ಮೆ ಹೋಗಿ ದೇವರ ದರ್ಶನ ಮಾಡಿ ಓಕೆ, ನೆಕ್ಸ್ಟ್ ನಮ್ಮ ಪಿಟ್ಟು ಸ್ಟಾಪ್ ಎಲ್ಲಿ ಅಂತ ಹೇಳ್ತೇವೆ, ಕಾಯ್ತಾರೆ ಅದಕ್ಕೆ ಒಂದು. ಓಕೆ, ಹಾಗೆ ಅಲ್ಲಿ ನಮ್ಮ ಇನ್ನೊಬ್ರು ಯೂಟ್ಯೂಬರ್ ಇದ್ದಾರೆ, ಅವ್ರದ್ದು ಆ್ಯಕ್ಚುಲಿ
ನಮ್ಮ ಪ್ಲಾನ್ ಇದ್ದದ್ದು ಹಾ. 4 ಗಂಟೆಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಹೌದು 5:15 ಆಯಿತು, ಅಂದರೆ 1.5 ಗಂಟೆ ಲೇಟ್ ನಾವು. ಹೌದು ಟೈಮಿಗೆ ಎಷ್ಟು ಮಾಡ್ತೇವೆ.